ಕಾಲಿಟ್ಬಿಟ್ಟು ಒಂದು 2 ಅಥವಾ 5 ನಿಂತ್ಕೊಂಡು ಸಪೋರ್ಟಿವ್ ಆಗಿ ಈ ಥರ ಟರ್ನ್ ಮಾಡಿದ್ರೆ ನಮ್ಮ ಬೆಲ್ಲಿ ಫ್ಯಾಟು ಸ್ವಲ್ಪ ಆದಷ್ಟು ಕಡಿಮೆ ಆಗಿ ಟ್ರೈ ಮಾಡುತ್ತೆ ಅಂತ ಹೇಳ್ಬೋದು. ನಾನು ತೋರಿಸ್ತಿದ್ದೀನಲ್ಲ ಈ ಥರನೇ. ಹಾಗೆಯೇ ನೆಕ್ಸ್ಟ್ ಇದು ಕೂಡ ಸ್ಟೆನ್ಲೆಸ್ಸು ನಮ್ಮ ಬೆಲ್ಲಿ ಫ್ಯಾಟ್ಗೆ ಬೆಲ್ಲಿ ಟ್ರಿಮ್ಮಿ ಅಂತ ಟಮ್ಮಿ ಟ್ರಿಮ್ಮಿ ಅಂತ ಈ ಥರ ಕಾಲಿಟ್ಕೊಂಡ್ಬಿಟ್ಟು ನಾವು ಅದನ್ನು ಸ್ಟ್ರೆಚ್ ಮಾಡಿಕೊಂಡು ಎಕ್ಸ್ಪೆಂಡ್ ಇರುತ್ತೆ ಹೇಳಿರ್ತೀವಿ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ನಮ್ಮ ಬೆಲ್ಲಿ ಫ್ಯಾಟಲ್ಲಿರುವಂಥ ಸೈಡ್ ಕೊಲೆಸ್ಟ್ರಾಲು ಹಾಗೆಯೇ ನಮ್ಮ ಕಾಲು ತೊಡೆ ಹತ್ರ ಇರುವಂಥ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಈ ಥರ ಮಾಡಿದ್ರೆ ಡೈಲಿ ಒಂದು 5 to 10 ಮಿನಿಟ್ಸ್ ಮಾಡಿ ಸಾಕು. ಸೊ ಇದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಇಷ್ಟ ಆದರೆ ನೋಡಿಬಿಟ್ಟು ಚೆಕ್ ಮಾಡಿ. ಸೊ ತರಿಸ್ಕೊಂಡು ನೀವು ಕೂಡ ಟ್ರೈ ಮಾಡಿ. ಆನ್ಲೈನಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಸಿಗ್ತಾ ಇದೆ. ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ಬ್ಲಾಗ್ ಕೊಟ್ಟಿದ್ದೆ. ಥ್ಯಾಂಕ್ ಯು. ಬೈ. ಟೇಕ್ ಕೇರ್. ಬಾಯ್.